ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಸಮ್ ಸ್ಯಾರೀಸ್. ವ್ಯೂವರ್ ಟು ಕಸ್ಟಮರ್. ಫ್ಯಾಕ್ಟ್ರಿ ರೇಟ್ಸಲ್ಲಿ ನಿಮಗೆ ಸೀರೆ ಪ್ರೊವೈಡ್ ಮಾಡ್ತೀವಿ. ಈ ಸೀರೆ ನೋಡ್ಬೋದು. ನಿಮಗೆ ಔಟ್ ಸೈಡ್ ಎಲ್ಲ ಈ ಥರ ಸೀರೆ ಕಾಂಜೀವರಂ ಟಿಶ್ಯೂ ಬೇಸ್ಡ್ ಬ್ರೈಡಲ್ ಸ್ಯಾರೀಸ್ ಔಟ್ ಸೈಡ್ ಎಲ್ಲ 4,000 ರೂಪಾಯಿ ಮಾರ್ತಾರೆ. ನಿಮಗೆ ನಮ್ಮ ಹತ್ರ 1,750 ರೂಪಾಯಿ ಮಾತ್ರನೇ ಫ್ಯಾಕ್ಟ್ರೀಸಿಂದ ಬರುತ್ತಿವೆಲ್ಲ. ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಮೈಸೂರು ಎಲ್ಲೂ ಫ್ಯಾಕ್ಟ್ರೀಸ್ ಇಲ್ಲ. ಇವೆಲ್ಲ ಸುಮ್ಮನೆ ಹೆಸರಿಗೆ ಮೈಸೂರು ಸಿಲ್ಕ್ ಅಷ್ಟೇ. ಆದರೆ ಅದು ಮೈಸೂರಲ್ಲಿ ತಯಾರಾಗಲ್ಲ. ನಿಮಗೆ ಪ್ಯೂರ್ದು ತಯಾರಾಗ್ಬೋದು. ಪ್ಯೂರ್ ರೇಷ್ಮೆಯಿಂದ ಇರೋ ಸೀರೆಗಳು ತಯಾರಾಗ್ಬೋದು. ಆರ್ಟ್ ಸಿಲ್ಕ್ ಎಲ್ಲ ಯಾವುದು ಸೌತ್ ಇಂಡಿಯಾದಲ್ಲಿ ಇಲ್ಲ. ನಿಮ್ಗೆ ಆ ರೇಟ್ ಹೆಂಗೆ ಕೊಡೋಕ್ಕಾಗತ್ತೆ? ಬಿಲೋ 5,000 ರೇಷ್ಮೆನೇ ಬರಲ್ಲ ನಿಮಗೆ. ಯಾಕಂದರೆ ನಾನು ಯಾಕೆ ಹೇಳಬಲ್ಲೆ ಅಂದರೆ, ನಾವು ವೀವಿಂಗ್ ಕಮ್ಯುನಿಟಿಯಲ್ಲಿ ಹುಟ್ಟಿ ಬೆಳೆದು ಸ್ಯಾರಿದು ಇನ್ ಡೆಪ್ತ್ ಗೊತ್ತು ನಮಗೆ. ಹೆಂಗೆ ಯಾವ ರೇಟಿಗೆ ಏನು ಬರುತ್ತೆ, ಸೀರೆ ಮಾಡೋಕ್ಕೆ ಎಷ್ಟಾಗುತ್ತೆ, ಕೂಲಿ ಎಷ್ಟಾಗುತ್ತೆ ಎಲ್ಲ ಗೊತ್ತು. ಆದರೆ ಇವಾಗ ಅದೆಲ್ಲ ಮಿಷಿನ್ ಸಿಟ್ಟಿ ವರ್ಕೌಟ್ ಮಾಡ್ಸೋಕ್ಕಾಗಲ್ಲ. ಲೇಬರ್ನೆಲ್ಲ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಬೇಕು. ನಾವೊಂದು ಮಿಡಿಲ್ ಕ್ಲಾಸು ಫ್ಯಾಮಿಲಿ, ಪಾವರ್ಟಿ ಲೈನ್ಗಿನ್ನ ಒಂಚೂರು ಮೇಲಿದ್ದೀವಿ. ಏನೋ ದೇವರು ತಿನ್ನಕ್ಕೆ ಅನ್ನ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಷ್ಟೇ. ನಾನು ಕುಲವೃತ್ತಿನ ನಾನೇ ಟೇಕಪ್ ಮಾಡಿ ಫುಲ್ ಟೈಮ್ ಈ ಬಿಸ್ನೆಸ್ನೇ ನಾನು ತೊಗೊಂಡಿದ್ದೀನಿ. ನೋಡ್ಬೋದು ಸ್ಯಾರಿ ಎಲ್ಲ ಫುಲ್ಲು ನಿಮಗೆ ಓಪನ್ ಮಾಡಿ ತೋರಿಸಿರೋ ವಿಡಿಯೋಸ್ ಬೇರೆದು ಎಲ್ಲ ಇದೆ, ಎಲ್ಲ ಹಾಕಿದ್ದೀವಿ. ಒಂಚೂರು ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗಿದೆ ವಿಡಿಯೋಸು. ಲಾಸ್ಟ್ ಟೈಮು ಸ್ಟಾಕ್ ತರಿಸಿದಾಗ ಇದೇ ತರಿಸಿದ್ವಿ, ಇವಾಗಲೂ ಇದೇ ತರಿಸಿದ್ದೀವಿ. ಯಾಕಂದರೆ ಫ್ಯಾಕ್ಟ್ರೀಸ್ ಅಂದರೆ ನಿಮಗೆ ಜಾಸ್ತಿ ವೆರೈಟಿ ಸಿಗೋಲ್ಲ. ಫ್ಯಾಕ್ಟ್ರೀಸಲ್ಲಿ ಒಂದೇ ಥರದ್ದು ಮಾಡ್ತಾ ಇರ್ತಾರೆ, ಅವ್ರ ಹತ್ರ ತೊಗೊಳ್ಬೇಕು. ಬೇರೆ ಬೇರೆ ಫ್ಯಾಕ್ಟ್ರೀಸು ನನಗೆ ಗೊತ್ತು. ಒಂದು ಸಾರಿ ಇಲ್ಲೇ ಕೂತ್ಕೊಂಡು ಯಾವುದು ಫೋನ್ ಮಾಡಿ ತರಿಸಲ್ಲ, ನಾನು ಹೋಗಿ ಸೆಲೆಕ್ಟ್ ಮಾಡ್ಕೊಂಡೇ ತರಿಸ್ತೀವಿ ಫ್ಯಾಕ್ಟ್ರೀಸಿಂದ. ಯಾಕಂದರೆ ಅವರು ಮಾಡೋ ಔಟ್ಪುಟ್ಟು ನಾವು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ವಾರಕ್ಕೆಲ್ಲ ಒಂದೊಂದು ವಾರಕ್ಕೆ 20,000 30,000 ಸೀರೆ ತಯಾರು ಮಾಡ್ತಾರೆ ಒಂದು ಫ್ಯಾಕ್ಟ್ರಿಗಳಲ್ಲಿ. ಒಂದೊಂದು ಫ್ಯಾಕ್ಟ್ರಿಯಲ್ಲಿ ನಾನು ಮಾತಾಡ್ತಿರೋದು. ಒಂದು ವಾರಕ್ಕೆ 20,000 ಸೀರೆ ಮಿನಿಮಮ್ ಆಚೆ ತೆಗಿತಾರೆ. ಅವ್ರು ಔಟ್ಪುಟ್ ಅಂತ ಕರೀತಾರೆ ಅದನ್ನು. ಅಷ್ಟು ಸೀರೆ ನಾವು ಕನ್ಸ್ಯೂಮ್ ಮಾಡೋಕ್ಕಾಗತ್ತಾ? ನಮ್ಮ ಕರ್ನಾಟಕದ ಜನ ಎಲ್ಲ ದಿನಕ್ಕೆ 500 ಆರ್ಡರ್ಸ್ ಇಟ್ಟರು, ತಿಂಗ್ಳಿಗೆ ಒಂದು 10-15 ಸಾವಿರ. ಅವರು ಒಂದು ಔಟ್ಪುಟ್ಗೆ ಒಂದು ವಾರಕ್ಕೆ ತೆಗಿಯೋದು, ನಾವು ತಿಂಗಳೆಲ್ಲ ಸೇಲ್ ಮಾಡೋಕ್ಕೆ ಅದು ಕಷ್ಟ ಆಗ್ಬಿಡುತ್ತೆ. ದಿನಕ್ಕೆ 500 ಆರ್ಡ್ರ್ ಅಂದರೆ ನೀವು ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿ ಒಂದು 10 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದರೆ ಅಷ್ಟು ಆರ್ಡರ್ಸ್ ಬರೋಕ್ಕೆ ಸಾಧ್ಯ. ಇನ್ನು ಹೊಸದು ಅಷ್ಟು ಔಟ್ಪುಟ್ ಎಲ್ಲ ನಾವು ಆಸೆ ಪಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಗೆ ಆರ್ಡರ್ಸು ಏನೋ ತಿನ್ನೋಕ್ಕೆ ಅನ್ನ ಬಂದು ಈ ಬಿಸ್ನೆಸ್ ರನ್ನಿಂಗಲ್ಲಿದ್ದರೆ ಸಾಕು. ನೀವು ಎಷ್ಟೋ ಕಡೆ ಯಾವುದ್ಯಾವುದಕ್ಕೋ ಕಾಸೆಲ್ಲ ವೇಸ್ಟ್ ಮಾಡ್ತೀರಾ. ನಾನೊಂದು ರಿಕ್ವೆಸ್ಟ್ ನಾನು ಕೇಳ್ಕೊಳ್ಳೋದೇನೆಂದರೆ, ಒಂದು ಸೀರೆ ಪರ್ಚೇಸ್ ಮಾಡಿ, ನಿಮಗೂ ಆ ಸೀರೆ ಯೂಸ್ ಆಗುತ್ತೆ. ಒಳ್ಳೆ ಫ್ಯಾಕ್ಟ್ರಿ ರೇಟ್ಸಲ್ಲಿ ಕೊಡ್ತಾ ಇದ್ದೀವಿ. ಅದು ತೊಗೊಂಡ್ರೆ ಅದರಲ್ಲಿ ಒಂದು ತಟ್ಟೆ ಅನ್ನ ಇರುತ್ತೆ ನನ್ನದು. ನನಗೆ ಆ ತಟ್ಟೆ ಅನ್ನ ಅಷ್ಟು ಕಾಸು ಬರುತ್ತೆ ಈ ಸೀರೆ ಮಾರಿದ್ರೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಏನು ಹಾರ್ಡ್ ವರ್ಕ್ ಅಪ್ಪ ಇವನು ಮಾಡಿದ್ದಾನೆ, ಸೀರೆ ಅಂಗಡಿಗೆ ಹೋಗಿ ತಿಳ್ಕೊಂಡು ತಂದು ಮಾರೋದು ಹಾರ್ಡ್ ವರ್ಕ್ ಅಂತ ನೀವು ಅಂದ್ಕೊಬೋದು. ಇಲ್ಲ, 1 ವರ್ಷ ಇದಕ್ಕಿಂತ ಹಿಂದೆ 1 ವರ್ಷ ಲಾಸ್ಟ್ ಇಯರ್ ಅಕ್ಟೋಬರಿಂದ ಈ ಇಯರ್ ನಾವು ಇದು ಸೆಪ್ಟೆಂಬರ್ ತನಕ ನಾನು ಫುಲ್ಲು ಎಲ್ಲೆಲ್ಲಿ ಸ್ಯಾರಿ ಕ್ಲಸ್ಟರ್ಸ್ ಇದೆ, ಫ್ಯಾಕ್ಟ್ರೀಸ್ ಇದೆ, ಇಡೀ ಇಂಡಿಯಾ ಎಲ್ಲೆಲ್ಲಿದೆ ಎಲ್ಲ ಕಡೆ ಹೋಗಿ ತಿರುಗಿ 2-3 ತಿಂಗಳು ಅಲ್ಲಲ್ಲೇ ಇದ್ದು ಯಾವುದೂ ಆದಾಯ ಯಾವುದಿರಲ್ಲ. ನಾವೇ ನಮ್ಮ ಕಾಸು ಇಟ್ಕೊಂಡು ಊಟ, ಅಕಾಮಿಡೇಷನ್ನು, ಖರ್ಚು ಎಲ್ಲ ನೋಡಿಕೊಂಡು ಎಲ್ಲ ತಿಳ್ಕೊಂಡು ನಾಲೆಡ್ಜ್ ಗ್ರಹಿಸಬೇಕಾಗತ್ತೆ. ಅಲ್ಲೆಲ್ಲ ಹೋಗಿ ಯಾವುದು ಕೆಲಸಕ್ಕಂತೂ ನಾನು ಹೋಗಿಲ್ಲ ಕೆಲಸ ಮಾಡೋಕ್ಕೆ ಫ್ಯಾಕ್ಟ್ರಿಗಳಲ್ಲಿ. ನಾನು ತಿಳ್ಕೊಳಕ್ಕೆ ಹೋಗಿದ್ದೀನಿ. ಡೈಲಿ ಏನು ಕಪಾಸ್ತಿನ ಟೈಮ್ ಅಂದ್ಕೋಬೋದು. ಆ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಏರಿಯಾಸ್ ನೋಡಿದ್ರೇ ನಿಮಗೆ ಒಂದೊಂದು ಕಡೆ ಒಂದು 40,000 ಫ್ಯಾಕ್ಟ್ರೀಸು 30,000 ಫ್ಯಾಕ್ಟ್ರೀಸ್ ಇರುತ್ತೆ ಒಂದೊಂದು ಊರಲ್ಲಿ. ಅಲ್ಲೆಲ್ಲ ಹೋಗಬೇಕು, ಡೈಲಿ ನಡ್ಕೊಂಡು ಹೋಗ್ಬೇಕು. ಏನು ಬೈಕ್ ಇರುತ್ತಾ ಅಲ್ಲೆಲ್ಲ? ಆ ಸ್ಟೇಟ್ಗಳಲ್ಲಿ ಹೋದಾಗ ನಾವು ನಡ್ಕೊಂಡು ಹೋಗ್ಬೇಕು. ದಿನಕ್ಕೆ 10 ಕಿಲೋಮೀಟ್ರ್ ನಡಿಬೇಕು. ಹಾರ್ಡ್ ವರ್ಕ್ ಇರುತ್ತೆ. ಈ ಹಾರ್ಡ್ ವರ್ಕ್ನೆಲ್ಲ ನೀವು ಗುರುತಿಸಿ ದಯವಿಟ್ಟು ಒಂದು ಸೀರೆ ಪರ್ಚೇಸ್ ಮಾಡಿ. ಲೈಕ್ ಆದರೆ ಪರ್ಚೇಸ್ ಮಾಡಿ. ಲೈಕ್ ಆಗದೇ ಇದ್ದರೆ ನಾನೇನು ಫೋರ್ಸ್ ಮಾಡಲ್ಲ ನಿಮ್ಮನ್ನು. ಫಾಲೋ ಆಗಿ ನೆಕ್ಸ್ಟ್ ಟೈಮ್ ನಿಮಗೆ ಬೇರೆ ಥರ ಸ್ಯಾರೀಸ್ ತರಿಸ್ತೀವಿ. ಆವಾಗಾದರೂ ಇಷ್ಟ ಆಗತ್ತೆ ನಿಮಗೆ. ಇದರಲ್ಲಿ ಇಷ್ಟ ಆಗದೆಯಲ್ಲೇ ಇರೋದಕ್ಕೇನು ನನಗೇನು ಯಾವುದು ಇದರಲ್ಲಿ ಡಿಫಾಲ್ಟು ನಿಮ್ಗೆ ಇಷ್ಟ ಆಗ್ತಿರೋ ಥರ ಯಾವುದು ಕಾಣಿಸ್ತಾ ಇಲ್ಲ. ಎಲ್ಲ ಥರ ಕಲರ್ಸ್ ಇದೆ, ಎಲ್ಲ ಥರ ಡಿಸೈನ್ಸ್ ಇದೆ. ಇಷ್ಟ ಆದರೆ ನಮಗೊಂದು ಆರ್ಡರ್ ಮಾಡಿ. ನಿಮ್ಮ ಸೀರೆ 2-3 ಡೇಸಲ್ಲಿ ಖಂಡಿತವಾಗಿ ನಾನೇ ಕಳಿಸ್ಕೊಡ್ತೀನಿ. ಗ್ಯಾರಂಟಿ ಫ್ಯಾಕ್ಟ್ರಿ ಪ್ರೈಸಸಲ್ಲೇ ನಿಮಗೆ ಮಾರ್ತಿರೋದು. ಅದರಲ್ಲಿ ಯಾವುದೋ ಅನುಮಾನ ಬೇಡ. 1750 ಪ್ಲಸ್ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ. ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ, ಅದರಲ್ಲಿದೆ ಎಲ್ಲ. ಆರ್ಡರ್ ಮಾಡಿ